ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಹೆಸರು ಶ್ವೇತಾ, ನಾನು ಹೌಸ್ ವೈಫು. ನಾನು ಯೂಟ್ಯೂಬಲ್ಲಿ ಇವತ್ತಿಂದ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ಸ್ನ ನೋಡಿ. ಸೊ ನಾನು ಕೊಡುವಂಥ ಕಂಟೆಂಟು ಯಾವ್ದಾವ್ದು ಕೊಡ್ತೀನಿ ಅಂದರೆ, ನಾನು ಕುಕಿಂಗ್ ವ್ಲಾಗ್ಸ್ ಮಾಡ್ತೀನಿ, ಮತ್ತು ಟ್ರಾವೆಲ್ ವ್ಲಾಗ್ಸ್ ಮಾಡ್ತೀನಿ, ಮತ್ತು ವಿಲೇಜ್ ವ್ಲಾಗ್ಸ್, ಮಿಕ್ಸ್ ಕಂಟೆಂಟ್ ಇರೋವಂಥದ್ದು, ಅಂದರೆ ಫೆಸ್ಟಿವಲ್ಸ್ದಾಗಿರ್ಬೋದು ಅಥವಾ ಶಾಪಿಂಗ್ ಆಗಿರ್ಬೋದು, ಎಲ್ಲ ರೀತಿ ಮಿಕ್ಸ್ ಕಂಟೆಂಟ್ ಇರೋವಂಥ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ನನ್ನ ಲೈಫ್ ಸ್ಟೈಲ್ ಹೇಗಾಗಿರುತ್ತೆ ಅಂತ ನಾನು ಎಲ್ಲ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಸೊ ಪ್ಲೀಸ್ ಎಲ್ಲರೂ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಆಲ್ರೆಡಿ ನೋಡ್ತಾ ಇದ್ದೀರಿ ಫಸ್ಟು, ಸೊ ಅವರೆಲ್ಲನೂ ನನ್ನ ಚಾನಲ್ನ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಇವತ್ತಿಂದ ವ್ಲಾಗ್ ಬರ್ತಾ ಇರುತ್ತೆ. ಸೊ ನಾಳೆಯಿಂದ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಪ್ಲೀಸ್ ಎಲ್ಲರೂ ಕಂಟಿನ್ಯೂಯಸ್ ಆಗಿ ವ್ಲಾಗ್ನ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ ವ್ಲಾಗ್ನ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮಗೂ ಒಂಥರ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಾಗಿ ಇವತ್ತು ನೋಡಿ, ಬೆಳಗ್ಗೆಯಿಂದನೇ ಮಳೆ ಬರ್ತಾ ಇದೆ ಮಧ್ಯಾಹ್ನದಿಂದ. ಸೊ ಬ್ಯಾಂಗ್ಳೂರಲ್ಲಿ ವೆದರ್ ಈ ರೀತಿ ಇದೆ. ಸೊ ಮಲೆನಾಡು ಸೈಡ್ ಹೋಗಿರೋ ಥರ ಇದೆ ವೆದರು. ಸೊ ನೋಡಿ, ಎಲ್ಲ ಮಳೆ ಈಗಲೂ ಬರ್ತಾ ಇದೆ ಸಣ್ಣದಾಗಿ. ಸೊ ಮರಗಿಡಗಳ ಮೇಲೆಲ್ಲ ಮಳೆ ಹನಿಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ಸೊ ಬ್ಯಾಂಗ್ಳೂರು ವೆದರು, ಮಡಿಕೇರಿ, ಮಲೆನಾಡು ಸೈಡ್ ವೆದರ್ ಥರ ಆಗಿದೆ. ಸೊ ಮರಗಿಡಗಳೆಲ್ಲ ಮಳೆ ಬಂದಿರೋದಕ್ಕೆ ಹಚ್ಚ ಹಸಿರಾಗಿದ್ದಾವೆ ನೋಡೋದಕ್ಕೆ, ಮತ್ತು ಒಂಥರ ಚೆಂದ ಅನಿಸುತ್ತೆ, ಕಣ್ಣಿಗೆ ಆನಂದ. ನೋಡಿ ಯಾವ ರೀತಿ ಇದೆ ಅಂತ, ಮಳೆ ಹನಿ ಬರ್ತಾ ಇದೆ. ಸೊ ಫೋಟೋ ಕಣ್ಣಿಗಂತೂ ತುಂಬ ಚೆನ್ನಾಗಿ ಸೆರೆ ಹಿಡಿಬೋದು, ಆ ರೀತಿ ಇದೆ. ಸೊ ನನಗಂತೂ ಗ್ರೀನರಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನನಗೆ ನೇಚರ್ ಅಂದರೆ ತುಂಬ ಇಷ್ಟ. ನೋಡಿ, ಫುಲ್ಲು ಮಲೆನಾಡು ಸೈಡ್ ಯಾವ ರೀತಿ ಇರುತ್ತೆ ಮಳೆಗಾಲದಲ್ಲಿ, ಅದೇ ಥರ ಇದೆ. ನೋಡಿ, ನಾನು ವ್ಲಾಗ್ ಮಾಡ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಗಿದೆ. ಸೊ ಮಳೆ ಹನಿ ಬರ್ತಾ ಇತ್ತು 2 o'clock ಸ್ವಲ್ಪ ಕಮ್ಮಿ ಆಗಿತ್ತು. ಈಗ ನೋಡಿ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಿದೆ ನಿನ್ನೆ ಎಲ್ಲನೂ. ಸೊ ಹಾಗಾಗಿ ಎಲ್ಲ ಮನೆಗಳಿಗೆಲ್ಲ ಮಳೆ ನೀರೆಲ್ಲ ಹೋಗಿದೆ. ರಸ್ತೆಗಳಲ್ಲಿ ಅಂಡರ್ ಪಾಸ್ ಒಳಗಳೆಲ್ಲ ನೀರು ತುಂಬಿಕೊಂಡಿದೆ. ಸೊ ಟೂ ವೀಲರಲ್ಲಿ ಟ್ರಾವೆಲ್ ಮಾಡೋವಂಥವ್ರು ತುಂಬ ಸೇಫಾಗಿ, ಕೇರ್ಫುಲ್ಲಾಗಿ ಟ್ರಾವೆಲ್ ಮಾಡಿ. ಸೊ ಕಾರ್ಗಳಲ್ಲೂ ಅಷ್ಟೇ ಅಂಡರ್ ಪಾಸಲ್ಲಿ ಎಲ್ಲ ನೀರೆಲ್ಲ ತುಂಬಿಕೊಂಡಿರುತ್ತೆ. ಸೊ ಹಾಗಾಗಿ ಬ್ಯಾಂಗ್ಳೂರಲ್ಲಿ 1-2 days ಹೆವಿ ಮಳೆ ಬಂದುಬಿಟ್ರಂತೂ ಸೊ ಈ ಥರ ಆಗಿಬಿಡುತ್ತೆ. ಸೊ ಏನು ಮಾಡೋದು, ಎಲ್ಲ ಕೆರೆಗಳನ್ನೆಲ್ಲ ಮುಚ್ಚಿಬಿಟ್ಟು ಎಲ್ಲ ಲೇಔಟ್ಗಳು ಮಾಡಿದ್ದಾರೆ, ಗ್ರೌಂಡ್ಗಳು, ಲೇಔಟ್ಗಳು ಎಲ್ಲ ಬಿಲ್ಡಿಂಗ್ಗಳೆಲ್ಲ ಮಾಡಿಬಿಟ್ಟಿದ್ದಾರಲ್ಲ. ಸೊ ಹಾಗಾಗಿ ಮಳೆ ನೀರಿನೆಲ್ಲ ಹೋಗುತ್ತೆ, ಡೌನ್ ಇರೋ ಕಡೆನೇ ಹರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಅಲ್ಲೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ, ಮನೆಯೊಳಗೆಲ್ಲ ನೀರು ನುಗ್ತಾ ಇರುತ್ತೆ. ಸೊ ಈಗ ಬೆಂಗಳೂರಲ್ಲಿ ಈ ರೀತಿ ಆಗಿದೆ. ಬ್ಯಾಂಗ್ಳೂರಲ್ಲಿ ಮಳೆ ಬಂದಾಗಲೇ ಅಷ್ಟೇ ಎಲ್ಲ ಟಿ ವಿಗಳಲ್ಲಿ ಅದರಲ್ಲ ತೋರಿಸ್ತಾ ಇರ್ತಾರೆ. ಬಟ್ ಮಳೆ ನಿಂತ ಮೇಲೆ ಯಾರೂ ಅದ್ರ ಬಗ್ಗೆ ಕೇರೆ ಮಾಡೋದಿಲ್ಲ. ಎಲ್ಲ ಮಳೆ ಬಂದಾಗ ಅಷ್ಟೇ ಎಲ್ಲ ಆವಾಗ ಆ್ಯಕ್ಷನ್ ತೊಗೊಳಕ್ಕೆ ಹೋಗ್ತಾರೆ. ಬಟ್ ಮಳೆ ಬರೋ ಪರಿಸ್ಥಿತಿಯಲ್ಲಿ ಏನೂ ಮಾಡೋದಕ್ಕಾಗಲ್ಲ. ಅವಾಗ ಟಾರ್ ಹಾಕಿ ರೋಡೆಲ್ಲ ಸರಿ ಮಾಡೋದಕ್ಕೆ ಹೋದರೆ ಸೊ ಎಲ್ಲ ಆಗುತ್ತೆ. ನಮ್ಮ ರೋಡ್ಗೂ ಅಷ್ಟೇ ಜಲ್ಲಿ ಹಾಕಿ ಒಂದು 2 months ಆಗ್ತಾಯಿದೆ ಇನ್ನೇನು ಹತ್ತತ್ರ. ಬಟ್ ಇನ್ನೂ ಟಾರ ಹಾಕಿಲ್ಲ. ಸೊ ಈಗ ಮಳೆ ಬರಬೇಕಾದ್ರಂತೂ ಇಲ್ಲಿ ಗಾಡಿಗಳು ಓಡಾಡೋದಕ್ಕಾಗಲ್ಲ, ಮಕ್ಕಳು ಆಟ ಆಡೋದಕ್ಕಾಗಲ್ಲ. ಸೊ ಕಚ್ಚಾಪಿಚ್ಚಿ ಅಂತ ಇರುತ್ತೆ. ಸೊ ಈ ರೀತಿ ಇದೆ ಬ್ಯಾಂಗ್ಳೂರಲ್ಲಿ ಏರಿಯಾಗಳಲ್ಲಿ ಅವಸ್ಥೆ. ಸೊ ನೋಡಬೇಕು ಯಾವಾಗ ಹಾಕ್ತಾರೋ ಟಾರು ಗೊತ್ತಿಲ್ಲ. ಸೊ 2 ವೀಲರಲ್ಲಿ ಓಡಾಡೋವಂಥವ್ರು ಕೇರ್ಫುಲ್ಲಾಗಿ ಓಡಾಡಬೇಕು. ಯಾಕಂದರೆ ರಸ್ತೆಗಳಲ್ಲೂ ಹಳ್ಳ, ಗುಂಡಿ, ದಿಣ್ಣೆಗಳೆಲ್ಲ ಇರುತ್ತೆ, ಗೊತ್ತಾಗೋದೇ ಇಲ್ಲ ಮಳೆ ನೀರು ತುಂಬಿಕೊಂಡಿದ್ದಾಗ. ಸೊ ಅದಂತೂ ತುಂಬ ಅಪಾಯಕಾರಿ 2 ವೀಲರಲ್ಲಿ ಮಳೆ ಬರಬೇಕಾದ್ರೆ ಟ್ರಾವೆಲ್ ಮಾಡೋವಂಥದ್ದು. ಸೊ 2 ವೀಲರಲ್ಲಿ ಟ್ರಾವೆಲ್ ಮಾಡೋರು ಕೇರ್ಫುಲ್ಲಾಗಿ ಟ್ರಾವೆಲ್ ಮಾಡಿ, ಮತ್ತು ರೈನ್ ಕೋಟು, ಸೇಫಾಗಿ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ, ರೈನ್ ಕೋಟ್ ಇಟ್ಕೊಂಡೇ ಇರಿ. ಸೊ ತುಂಬ ಕೇರ್ಫುಲ್ಲಾಗಿರಬೇಕು ಮಳೆಗಾಲದಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ. ಈಗೇನೋ ಮಕ್ಕಳಿಗೆ ಸ್ಕೂಲ್ ರಜಾ ಇದೆ, ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ. ಸೊ ಸ್ಕೂಲ್ ಸ್ಟಾರ್ಟ್ ಆದಮೇಲಂತೂ ಮಕ್ಕಳು ಸ್ಕೂಲ್ ಬಿಡಬೇಕಾದ್ರೇ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಮಳೆಯಲ್ಲಿ ಗಾಡಿ ಓಡಿಸ್ಕೊಂಡು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರೋದಂತೂ ತುಂಬ ಕಷ್ಟದ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಮಳೆ ಬರಬೇಕಾದ್ರೆ ಆಟೋದಲ್ಲೋ ಅಥವಾ ವ್ಯಾನಲ್ಲೇ ಒಂದು ವ್ಯವಸ್ಥೆ ಮಾಡಬೇಕನ್ಸುತ್ತೆ. ಸೊ 2 ವೀಲರಲ್ಲಿ ಓಡಿಸ್ಬೇಕಾದ್ರೆ ಕೇರ್ಫುಲ್ಲಾಗಿ ಟ್ರಾವೆಲ್ ಮಾಡಿ, ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಯಾಕಂದರೆ ಮಕ್ಕಳಿರ್ತಾರೆ. ಸೊ ಹಾಗಾಗಿ ಮಳೆ ಬರಬೇಕಾದ್ರೆ ಬೀಚ್ ಸೈಡು ಅಥವಾ ಈ ಕಡೆ ಎಲ್ಲ ಹೋಗೋದಾಗಲಿ ತುಂಬ ಸೇಫ್ ಅಲ್ಲ. ಮಲೆನಾಡು ಸೈಡು ಈ ಕಡೆ ಎಲ್ಲ ಬೀಚಲ್ಲಿ, ಉಡುಪಿ, ಮಂಗಳೂರು ಸೈಡೆಲ್ಲ ಬೀಚ್ಗಳ ಹತ್ರ ಈಗ ಮಳೆ ಬರೋವಂಥ ಟೈಮಲ್ಲಿ ಬಿಡೋದೇ ಇಲ್ಲ. ಸೊ ಹಾಗಾಗಿ ಎಲ್ಲ ಥರನೂ ಕೇರ್ಫುಲ್ಲಾಗಿ ಇರಲೇಬೇಕು. ನೀರಿಂದ ಸ್ವಲ್ಪ ಅಪಾಯ ಜಾಸ್ತಿನೇ ಇರುತ್ತೆ.
ಈ ಮಳೆ ಜಾಸ್ತಿ ಆದಾಗ ಗುಡ್ಡ ಕುಸಿಯೋದು ಆ ಥರ ಈ ಥರ ಎಲ್ಲ ಆಗ್ತಾನೇ ಇರುತ್ತೆ. ಟ್ರಿಪ್ ಹೋದಾಗೆಲ್ಲನೂ ಸೊ ನಮಗೆ ಗೊತ್ತೇ ಇರೋದಿಲ್ಲ ಯಾವಾಗ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಎಲ್ಲ ಥರದಲ್ಲೂ ಕೇರ್ಫುಲ್ ಆಗಿರಬೇಕು. ಮಳೆ ಟೈಮಲ್ಲಿ ನೀರ ಹತ್ರ ಆಟ ಆಡೋದಾಗಲಿ ಅಥವಾ ಬೆಟ್ಟ ಗುಡ್ಡಗಳ ಹತ್ರ ಹೋಗೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು. ಸೊ ರೋಡಲ್ಲೂ ಅಷ್ಟೇ ಹಳ್ಳ ದಿಣ್ಣೆಗಳೆಲ್ಲ ಇರುತ್ತೆ, ಹಾಗಾಗಿ ಕೇರ್ಫುಲ್ಲಾಗಿ ಟ್ರಾವೆಲ್ ಮಾಡಬೇಕು. ಒಂದು ಸೇಫರ್ ಸೈಡ್ ರೈನ್ ಕೋಟ್ ಇಟ್ಕೊಂಡೇ ಇರಬೇಕು. ಸೊ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಯಾರಿಗಾದರೂ ಅಷ್ಟೇ. ಸೊ ಈ ಮಳೆ ಟೈಮಲ್ಲಿ ಟ್ರಾಫಿಕ್ ಜಾಮ್ ಅದು ಇದು ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಬ್ಯಾಂಗ್ಳೂರಲ್ಲಂತೂ ಮಳೆ ಹನಿತಾ ಇದ್ದರೆ ಟ್ರಾಫಿಕ್ ಕಟ್ಟಿಟ್ಟ ಬುತ್ತಿ, ಅದು ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ. ಸೊ ಇದರೊಂದಿಗೆ ನನ್ನ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ಕಂಟಿನ್ಯೂಸ್ ಆಗಿ ಬ್ಲಾಗ್ನೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸೊ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.